ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋ ಡಿಪಾರ್ಟ್ಮೆಂಟ್ ಅಲ್ಲಿ ಕರೆದಿರ್ತಕ್ಕಂತ ಹುದ್ದೆಗಳ ಒಂದು ಕ್ವೆಶ್ಚನ್ ಪೇಪರ್ ನ ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ನಾನು ಕ್ವೆಶ್ಚನ್ ಪೇಪರ್ ಡಿಸ್ಕಸ್ ಮಾಡೋಕ್ಕಿಂತ ಮೊದಲು ಒಂದು ಚಿಕ್ಕ ಇನ್ಫಾರ್ಮೇಶನ್. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದ್ರೆ ಅವರಿಗೆ ಇದು ನೋಡಿ. ನೀವೇನಾದ್ರೂ ಆನ್ಲೈನ್ ಎಕ್ಸಾಮ್ ಬರೆದ್ರೆ ಯಾವ ರೀತಿ ಕೆಲವೊಬ್ರಿಗೆ ನೋಡ್ರಿ ಆನ್ಲೈನ್ ಎಕ್ಸಾಮ್ ಬರೆದ್ರೆ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಆನ್ಸರ್ ಅಂತ ಗೊತ್ತಾಗೋದಿಲ್ಲ. ಬಹಳ ಜನಕ್ಕೆ ಇದು ಗೊಂದಲ ಇರುತ್ತೆ. ನೋಡಿ, ಫಸ್ಟ್ ಕ್ವೆಶ್ಚನ್ಗೆ ಸೆಕೆಂಡ್ ಆಪ್ಷನ್ ಗ್ರೀನ್ ಇದೆ, ಹೌದಾ? ಇಲ್ಲಿ ರೈಟ್ ಸೈಡ್ ಅಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಬಾಕ್ಸ್ ಅಲ್ಲಿ ಕ್ವೆಶ್ಚನ್ ಐ ಡಿ ಇದು ಕ್ಯಾಂಡಿಡೇಟ್ ಇರುತ್ತೆ. ಇದು ಏನಾದ್ರು ಆನ್ಸರ್ ಮಾಡಿದ್ರೆ ಆನ್ಸರ್ ಇರುತ್ತೆ. ಅದೇ ರೀತಿ ಯಾವ ಆಪ್ಷನ್ ನೀವು ಚೂಸ್ ಮಾಡಿದ್ರಲ್ಲ ಅದು ನಂಬರ್ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಏನ್ ಮಾಡ್ಬೇಕು, ನೀವು ಆನ್ಲೈನ್ ಎಕ್ಸಾಮ್ ಬರ್ದಿದ್ರೆ ನೀವು ಚೂಸ್ ಮಾಡಿರ್ತಕ್ಕಂಥ ಆಪ್ಷನ್ ನಂಬರ್ ನೋಡಬೇಕು. ಅದೇ ರೀತಿ ಇಲ್ಲಿ ಯಾವ್ದು ಆಪ್ಷನ್ ಗ್ರೀನ್ ಇದೆ ಅಂತ ನೋಡಬೇಕು. ಎರಡೂ ಟ್ಯಾಲಿ ಆದ್ರೆ ನಿಮ್ಗೆ 1 ಮಾರ್ಕ್ಸ್ ಬಂದಂಗೆ. ಏನಾದ್ರು ನೀವು ಚೂಸ್ ಮಾಡಿರ್ತಕ್ಕಂಥ ಆಪ್ಷನ್ ಬೇರೆ ಇತ್ತು, ಇಲ್ಲಿ ಗ್ರೀನ್ ಕಲರ್ ಬೇರೆ ಇತ್ತು ಅಂತಂದ್ರೆ ನಿಮ್ದು ಆನ್ಸರ್ ರಾಂಗ್ ಇದ್ದಂಗೆ. ಅರ್ಥ ಆಯ್ತಾ? ಫಸ್ಟ್ ಕ್ವೆಶ್ಚನ್ ಬಂದು, cadmium pollution causes a disease called emphysema. Which organ in the human body is primarily affected in emphysema? ಎಂಫೈಸ್ಮಾ ಅನ್ನೋದು ಒಂದು ರೋಗ. ಈ ರೋಗ ಎದ್ರ ಸಲುವಾಗಿ ಬರುತ್ತೆ ಅಂತ ಕ್ವಶನ್ ಕೂಡ ಬರ್ಬೋದು. ಎದರಿಂದ ಅಂದ್ರೆ ಕ್ಯಾಡ್ಮಿಯಂ ಪೊಲ್ಯೂಷನ್ ಇಂದ ಬರುತ್ತೆ. ಈಗ ಈ ಒಂದು ಎಂಫೈಸ್ಮಾ ರೋಗ ಬಂದ್ರೆ ದೇಹದ ಯಾವ ಭಾಗಕ್ಕೆ ತೊಂದರೆ ಆಗುತ್ತೆ ಅಂದ್ರೆ ಲಂಗ್ಸ್. ಏರ್ ಪೊಲ್ಯೂಷನ್ ಅಥವಾ ಸ್ಮೋಕಿಂಗ್ ಇಂದ ಬಂದ್ರೆ ಕ್ಯಾಡ್ಮಿಯಂ ಹೆಚ್ಚಾದ್ರೆ ನಮ್ಮ ದೇಹದಲ್ಲಿ ಎಂಫೈಸ್ಮಾ ಬರುತ್ತೆ. ಅದೇ ಏನಾದ್ರೂ ನೀರಿನ ಮೂಲಕ ಬಂದ್ರೆ ಕಿಡ್ನಿ ಫೇಲ್ ಆಗುತ್ತೆ. ಆ ಒಂದು ರೋಗಕ್ಕೆ ಇಟೈ ರೋಗ ಅಂತ ಕೂಡ ಕರೀತಾರೆ. ಅಂದ್ರೆ ಕ್ಯಾಡ್ಮಿಯಂ ಹೆಚ್ಚಾದ್ರೆ ಇಟೈ ರೋಗ ಕೂಡ ಬರುತ್ತೆ, ನೆನಪಿರ್ಲಿ. ನೆಕ್ಸ್ಟ್ ಸೆಕೆಂಡ್ ಒನ್, ದ ಪೋಸಸ್ ಇನ್ ವಿಚ್ ದ ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ ಆರ್ ಕಾಲ್ಡ್ ಕರ್ಣಾಸ್. ಅಂದ್ರೆ ಕರ್ಣಾಸ್ ಅನ್ನೋ ಭಂಗಿ ಅಂದ್ರೆ ನೃತ್ಯ ಭಂಗಿ ಯಾವ ಶಾಸ್ತ್ರೀಯ ನೃತ್ಯದಲ್ಲಿ ಇದೆ ಅಂತ ಕೇಳಿದ್ರೆ ಆನ್ಸರ್ ಭರತನಾಟ್ಯಂ. ಥರ್ಡ್ ಕ್ವಶನ್, ಆಸ್ ಪರ್ ದ ವರ್ಲ್ಡ್ ಬ್ಯಾಂಕ್ ಡಾಟಾ ವಾಟ್ ವಾಸ್ ದ ಪಾಪ್ಯುಲೇಷನ್ ಆಫ್ ಇಂಡಿಯಾ ಅಟ್ ದ ಎಂಡ್ ಆಫ್ 2021? ಅಂದ್ರೆ 2021ಕ್ಕೆ ವರ್ಲ್ಡ್ ಬ್ಯಾಂಕ್ ನ ಪ್ರಕಾರ ಭಾರತದ ಒಂದು ಜನಸಂಖ್ಯೆ ಎಷ್ಟಿತ್ತು ಅಂತ ಕೇಳಿದರೆ ಆನ್ಸರ್ 1.39 ಬಿಲಿಯನ್. ನೆಕ್ಸ್ಟ್ ನಾಲ್ಕನೇದು, ಬೈಠಾಕಿಚಿ ಅನ್ನೋದು ಭಾರತದ ಯಾವ ಜಾನಪದ ಸಂಗೀತದ ಒಂದು ವಿಧ ಅಂತ ಕೇಳಿದರೆ ಆನ್ಸರ್ ಲಾವಣಿ. ಲಾವಣಿ ಎಲ್ಲಿಂದ ಅಂತಂದ್ರೆ ಮಹಾರಾಷ್ಟ್ರ. ನೆಕ್ಸ್ಟ್ ನೋಡಿ, ಫಿಫ್ತ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಹ್ಯಾವ್ ದ ಹೈಯೆಸ್ಟ್ ವೇವ್ ಲೆಂತ್? ಆನ್ಸರ್ ಮೈಕ್ರೋವೇವ್. ಹಂಗಂದ್ರೆ ಲೋಯೆಸ್ಟ್ ವೇವ್ ಲೆಂತ್ ಯಾವ್ದು ಅಂತ ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ ಆರನೇ ಕ್ವಶನ್, ಫೋಕ್ ಡ್ಯಾನ್ಸ್ ಫಾರ್ಮ್ ಗೌರ್ ಮಾರಿಯಾ ಇಸ್ ಅ ನೇಟಿವ್ ಆಫ್ ವಿಚ್ ಸ್ಟೇಟ್? ಅಂದ್ರೆ ಗೌರ್ ಮಾರಿಯಾ ಅನ್ನೋ ಒಂದು ಜಾನಪದ ನೃತ್ಯ ಯಾವ ರಾಜ್ಯದ ಅಂತ ಕೇಳಿದರೆ ಆನ್ಸರ್ ಛತ್ತೀಸ್ಗಢ. ನೆಕ್ಸ್ಟ್ ಏಳನೇದು, CFC ತರಾನೇ HCFC ಇವು ಕೂಡ ಏನ್ ಮಾಡ್ತವೆ, ಓಝೋನ್ ಲೇಯರ್ ಅನ್ನ ನಾಶಗೊಳಿಸ್ತವೆ. ಹಾಗಂದ್ರೆ HCFC ಫುಲ್ ಫಾರ್ಮ್ ಕೇಳಿದರೆ ಆನ್ಸರ್ ಹೈಡ್ರೋ ಕ್ಲೋರೋ ಫ್ಲೋರೋ ಕಾರ್ಬನ್. ನೆಕ್ಸ್ಟ್ ಏಳ್ತ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ ಆಸ್ ಇಟ್ ಕ್ಯಾನ್ ಬಿ ಮೇಡ್ ಬೈ ದ ಹ್ಯೂಮನ್ ಬಾಡಿ? ದ ಆನ್ಸರ್ ಈಸ್ ಪ್ರೊಲಿನ್. ಅದು ಒಂದು ಅಮೈನೋ ಆಸಿಡ್ ಫಾರ್ಮ್ ಇದೆ. ನೆಕ್ಸ್ಟ್ ನೈನ್ತ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ವೀಕೆಸ್ಟ್ ಆಸಿಡ್? ಅಂದ್ರೆ ಈ ಕೆಳಗಿನಲ್ಲಿ ಯಾವ್ದಾವ್ದು ವೀಕೆಸ್ಟ್ ಆಸಿಡ್ ಅಂತ ಕೇಳಿದರೆ ಆನ್ಸರ್ ಎಥೆನಾಯಿಕ್ ಆಸಿಡ್. ಹಾಗಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಇರ್ತಕ್ಕಂಥ ಆಪ್ಷನ್ ಅಲ್ಲಿ ಎಥೆನಾಯಿಕ್ ಆಸಿಡ್. ಹಾಗಂದ್ರೆ ಅತಿ ಹೆಚ್ಚು ಅಂದ್ರೆ ಸ್ಟ್ರಾಂಗೆಸ್ಟ್ ಆಸಿಡ್ ಯಾವುದು ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ ನೋಡ್ರಿ, ಟ್ರೆಡಿಷನಲ್ ಫೋಕ್ ಮ್ಯೂಸಿಷಿಯನ್ಸ್ ಅಂದ್ರೆ ಜಾನಪದ ಸಂಗೀತಗಾರರು ಅಂತ ಹೇಳಿ ಅವ್ರ ಹೆಸರು ನೋಡ್ರಿ, ಮಾಂಗಣ್ಯ ಅಂಡ್ ಲಾಂಗ. ಇವರಿಬ್ರು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರು ಅಂತ ಹೇಳಿ ನಿಮ್ಗೆ ಕ್ವಶನ್ ಬಂದಿದೆ. ಆನ್ಸರ್ ರಾಜಸ್ಥಾನದಿಂದ ಇವರು ಬಿಲಾಂಗ್ ಮಾಡ್ತಾರೆ. ಈ ಕ್ವಶನ್ ನಿಮ್ಗೆ ರಿಪೀಟ್ ಆದ್ರೂ ಆಗ್ಬೋದು, ಅದಕ್ಕೆ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 11ನೇ ಕ್ವಶನ್ ನೋಡ್ರಿ, ನೇಷನ್ ಗೇಮ್ಸ್ 2022 ಇದರಲ್ಲಿ ಭಾರತೀಯ ಯಾವ ಮಹಿಳೆ 100 ಮೀಟರ್ ಇದರಲ್ಲಿ ಗೋಲ್ಡ್ ಮೆಡಲ್ ಅನ್ನ ಗೆದ್ದಿದ್ದಾರೆ ಅಂತ ಹೇಳಿ ನಿಮ್ಗೆ ಇಲ್ಲಿ ಕ್ವಶನ್ ಅನ್ನ ಕೇಳಿದ್ದಾರೆ. ಆನ್ಸರ್ ಜ್ಯೋತಿ ರಾಜಿ ಅಂತ ಹೇಳಿ. ನೆಕ್ಸ್ಟ್ 12ನೇ ಕ್ವಶನ್, ಇನ್ ಟರ್ಮ್ಸ್ ಆಫ್ ಎಕಾಲಜಿ ಅಂಡ್ ಆರ್ಗಾನಿಸಮ್ ದಟ್ ಕ್ಯಾನ್ ಟಾಲರೇಟ್ ಅ ವೈಡ್ ರೇಂಜ್ ಆಫ್ ಟೆಂಪರೇಚರ್ ಈಸ್ ರೆಫರ್ ಟು ಆಸ್? ಆನ್ಸರ್ ಈಗ ಯುರಿ ಥರ್ಮಲ್ ಅಂದ್ರೆ ಏನು, ಇದೆಲ್ಲ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕಾಗುತ್ತೆ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಹೇಳಿ, ನಾನು ಡೀಟೇಲ್ ವಿಡಿಯೋ ಕೂಡ ಇಲ್ಲಿ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ದ ಡಿಸೀಸ್ xerophthalmia ಈಸ್ ಕಾಸ್ಡ್ ಇನ್ ಚಿಲ್ಡ್ರನ್ ಡ್ಯೂ ಟು ಡಿಫಿಷಿಯನ್ಸಿ ಆಫ್ ವಿಚ್ ವಿಟಮಿನ್ ಇನ್ ದ ಡಯಟ್? ಅಂದ್ರೆ ಮಕ್ಕಳಲ್ಲಿ xerophthalmia ಅನ್ನೋ ಒಂದು ಡಿಸೀಸ್ ಯಾವ ವಿಟಮಿನ್ ಕೊರತೆಯಿಂದ ಆಗುತ್ತೆ ಅಂತ ಹೇಳಿ ಕ್ವಶನ್ ಅನ್ನ ಕೇಳಿದ್ದಾರೆ. ಆನ್ಸರ್ ವಿಟಮಿನ್ ಎ ಕೊರತೆಯಿಂದ ಆಗುತ್ತೆ. ನೆಕ್ಸ್ಟ್ 14ನೇ ಕ್ವಶನ್ ನೋಡ್ರಿ, ನೀತಿ ಆಯೋಗ ಅನ್ನೋದು ಒಂದು ಸಂಸ್ಥೆ. ಅದು ಏನ್ ಮಾಡ್ತು ಅಂತಂದ್ರೆ 17 SDG ಗೋಲ್ಸ್ ಅನ್ನ ಕೊಡ್ತು. ಅದರಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ UNO ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ದವರು ಅದರಲ್ಲಿಂದ ಕೆಲವೊಂದಿಷ್ಟು ಗುರಿಗಳನ್ನ ಕೈ ಬಿಡಲಾಯಿತು. ಅದರಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಆನ್ಸರ್ 12ನೇ ಗೋಲ್ ಅನ್ನ ಕೈ ಬಿಡಲಾಗಿತ್ತು.
ನೆಕ್ಸ್ಟ್ 2022ರ ವರದಿಯ ಪ್ರಕಾರ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಇದರಲ್ಲಿ ಮಹಿಳೆಯರ ಪಾಲು ಎಷ್ಟು ಇತ್ತು ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ 2021ರಲ್ಲಿ. ಆನ್ಸರ್ 25%. ನೆಕ್ಸ್ಟ್ ಕ್ವಶನ್ 2020-21ರ ನೀತಿ ಆಯೋಗದ SDG ಗುರಿಗಳ ಪ್ರಕಾರ ಅಂದ್ರೆ ಅವೆಲ್ಲ ಎಷ್ಟು ಪರ್ಸೆಂಟೇಜ್ ತನಕ ಕೆಲಸ ಮಾಡಿದ್ರು, ಅದರ ಓವರ್ ಆಲ್ ಸ್ಕೋರ್ ಎಷ್ಟಿತ್ತು ಅಂತ ಹೇಳಿ ನಿಮಗೆ ಕ್ವಶನ್ ಕೇಳಿದ್ದಾರೆ. ಆನ್ಸರ್ 66 ಅದರ ರ್ಯಾಂಕ್ ಇತ್ತು. ನೆಕ್ಸ್ಟ್ ಕ್ವೆಶನ್ ಕಾರ್ಸಿಯೋಜನ್ಸ್ ರೇಡಿಯೋ ಫ್ರೀಕ್ವೆನ್ಸಿ ಇದು ಮೊಬೈಲ್ ಫ್ರೀಕ್ವೆನ್ಸಿಗಳು, ಇದನ್ನ ಯಾವ ಒಂದು ಕ್ಯಾಟಗರಿಯಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಆನ್ಸರ್ ಗ್ರೂಪ್ 2A. ಇದನ್ನ ಯಾರು ಕಂಡುಹಿಡಿದಿದ್ರು ಅಂತಂದ್ರೆ IARC ದವರು, ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್. ನೆಕ್ಸ್ಟ್ 18th ಕ್ವೆಶನ್ ದ ಇನ್ಸೆಪ್ಷನ್ ಆಫ್ ಸಾಂಚಿ ಆಸ್ ಅ ಸ್ಯಾಕ್ರೆಡ್ ಸೆಂಟರ್ ವಾಸ್ ಅಟ್ರಿಬ್ಯೂಟೆಡ್ ಟು ದ ಮೌರ್ಯನ್ ಎಂಪರರ್ ಅಶೋಕ ಇಂದ ಅಂದ್ರೆ 3ನೇ BCE ದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿತ್ತು. ನೆಕ್ಸ್ಟ್ 36ನೇ ರಾಷ್ಟ್ರೀಯ ಆಟಗಳ ಈ ಒಂದು ಸ್ಪರ್ಧೆಯಲ್ಲಿ ಯಾವ ಟೀಮ್ ಅತಿ ಹೆಚ್ಚು ಬಂಗಾರದ ಪದಕವನ್ನ ಪಡ್ಕೊಂಡಿತ್ತು ಅಂತ ಕ್ವಶನ್ ಕೇಳಿದ್ದಾರೆ. ಆನ್ಸರ್ ಸರ್ವಿಸಸ್ ಟೀಮ್ ಅನ್ನೋದು ಏನ್ ಮಾಡಿತ್ತು, ಅತಿ ಹೆಚ್ಚು ಬಂಗಾರದ ಪದಕಗಳನ್ನ ಪಡ್ಕೊಂಡಿತ್ತು. ನೆಕ್ಸ್ಟ್ 20ನೇ ಕ್ವಶನ್ ವಿಚ್ ಸ್ಟೇಟ್ ಈಸ್ ದ ಹೋಸ್ಟ್ ಫಾರ್ ದ 5th ಖೇಲೋ ಇಂಡಿಯಾ ಯೂತ್ ಗೇಮ್. 2022ರ ಒಂದು ಖೇಲೋ ಇಂಡಿಯಾ ಯೂತ್ ಗೇಮ್ ಅನ್ನ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಕೇಳಿದರೆ ಆನ್ಸರ್ ಮಧ್ಯಪ್ರದೇಶ. ಇಷ್ಟು ಜನರಲ್ ಅವೇರ್ನೆಸ್ ಕ್ವಶನ್ಸ್ ಇದ್ದು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ, ಆಲ್ಮೋಸ್ಟ್ ಎಲ್ಲ ಆಪ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆ. ಥ್ಯಾಂಕ್ ಯು.